5, 8, 11 ಈ ಸಮಾಂತರ ಶ್ರೇಣಿಯ 26ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇದು ಕೊಟ್ಟಂತ ಸಮಾಂತರ ಶ್ರೇಣಿ ಇದೆ. ಇಲ್ಲಿ 26ನೇ ಪದ ಮೊತ್ತ ಕೇಳಿ ನಮಗೆ 26ನೇ ಪದ ಕಂಡುಹಿಡಿದಿದೆ. 26ನೇ ಪದ ಅಂದಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಸೂತ್ರ ಉಪಯೋಗಿಸಬೇಕು. ನೋಡಿ ಕೊಟ್ಟಂತ ಯಾವ ಸೂತ್ರದು? an is equal to a plus n minus 1d ಈ ಸೂತ್ರ ಉಪಯೋಗಿಸಬೇಕು. ನೋಡಿ ಮತ್ತೊಂದು ಸೂತ್ರದ Sn is equal to n ಕೆಳಭಾಗಲೇ 2 a plus n minus 1d ಇದು ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ. ಈ ಸೂತ್ರ ಉಪಯೋಗಿಸಬಾರ್ದು, ಯಾಕಂದ್ರೆ ಇಲ್ಲಿ ನಮಗೆ 26ನೇ ಪದ ಕೇಳಿದ್ದಾರೆ. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯಬೇಕಾದ್ರೆ n is equal to a plus n minus 1d ಸೂತ್ರನ ಉಪಯೋಗಿಸಬೇಕು. ಇದು ಮೊತ್ತ ಸೂತ್ರ ರೀತಿ ಈ ಸೂತ್ರವನ್ನ ಉಪಯೋಗಿಸಬಾರ್ದು. ಇಲ್ಲಿ ಸೂತ್ರದಾಗ a ಅಂದ್ರೆ ಎಷ್ಟು? ಇಲ್ಲಿ a ಅಂದ್ರೆ ಮೊದಲೇ ಪದ. ಸಮಾಂತರ ಶ್ರೇಣಿಯ ಮೊದಲೇ ಪದ ಎಷ್ಟೈತಿ? ಇಲ್ಲಿ 5. ಸಮಾಂತರ ಶ್ರೇಣಿಯ ಮೊದಲೇ ಪದ a ಅಂದ್ರೆ 5. ಇದು 8 ಎರಡನೇ ಪದ. ಇಲ್ಲಿ n ಅಂದ್ರೆ ಎಷ್ಟು? ಎಷ್ಟನೇ ಪದ ಬೇಕೈತಿ? 26ನೇ ಪದ ಬೇಕೈತಿ. n is equal to 26. ನೋಡಿ n is equal to ಎಷ್ಟು? 26. 26ನೇ ಪದ -1 ಸೂತ್ರದಾಗ -1 ಬಿಟ್ಟಿರೋದು. d ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕರಿತೀರಿ? ಎರಡನೇ ಪದದಾಗ ಒಂದನೇ ಪದ ಕರಿತೀರಿ. ಎರಡನೇ ಪದ ಎಷ್ಟೈತಿ? ಇಲ್ಲಿ ಒಂದನೇ ಪದ ಎರಡನೇ ಪದ. ಎರಡನೇ ಪದ ಎಷ್ಟೈತಿ? 8 ಐತಿ. 8ರಾಗ ಮೊದಲನೇ ಪದ 5 ಕರಿತೀರಿ. ನೋಡಿ 8ರಾಗ 5 ಹೋದ್ರ 3. ಇನ್ನೊಮ್ಮೆ ನೋಡಿ ಸಮಾಂತರ ಶ್ರೇಣಿಯ 26ನೇ ಪದ ಕಂಡುಹಿಡಿಯಬೇಕು ಸೂತ್ರ ಯಾವುದು? an is equal to a plus n minus 1d. ಇಲ್ಲಿ a ಅಂದ್ರೆ ಎಷ್ಟು? a ಅಂದ್ರೆ ಮೊದಲನೇ ಪದ 5. ಮೊದಲನೇ ಪದ 5. n ಅಂದ್ರೆ ಎಷ್ಟನೇ ಪದ? 26ನೇ ಪದ. ಕೊಟ್ಟಾರಿ n ಅಂದ್ರೆ 26ನೇ ಪದ ಕಂಡುಹಿಡಿಯಬೇಕೈತಿ. d ಅಂದ್ರೆ ಸಾಮಾನ್ಯ ವ್ಯತ್ಯಾಸ 8 ಮೈನಸ್ 5. 8 5 ಹೋದ್ರೆ 3 ಬರುತ್ತೆ. ಇಲ್ಲಿ ನಾವು ಸೂತ್ರ ಬರ್ಕೊಂಡು ಮತ್ತೊಮ್ಮೆ an is equal to a plus n minus 1d is equal to a ಜಾಗ ತುಂಬ್ತೀರಿ ಮೊದಲೇ ಪದ 5 ತುಂಬ್ತೀರಿ. ಮೊದಲೇ ಪದ 5 ಪ್ಲಸ್ n minus 1d ಬ್ರಾಕೆಟ್ದಲ್ಲಿ n ಅಂದ್ರೆ 26 ಮೈನಸ್ 1 ಒಂಗೆಟ್ಕುರಿ ಇಂಟು d ಅಂದ್ರೆ ಎಷ್ಟು? ಸಾಮಾನ್ಯ ವ್ಯತ್ಯಾಸ 3. ಈಗ 5 ಹಂಗೆ ಬಿಡ್ತೀರಿ ಪ್ಲಸ್ 26ರಾಗ 5 ಹೋದ್ರ 25 ಗುಂಡ್ಲೆ ಎಷ್ಟು? 3. ಈ ಮೊದಲು ಗುಣಾಕಾರ ಮಾಡ್ರಿ, ಆಮೇಲೆ ಕೂಡಿಸ್ರಿ. ಇಲ್ಲಿ ಮೊದಲು 5 ಬರೀಬೇಕು ಪ್ಲಸ್ 25 ಮೂರಲೆ 75. ನೋಡಿ ಬರೀಕೆ ಮಾಡ್ರಿ. 25 ಗುಂಡ್ಲೆ 3 ಮಾಡ್ರಿ. 3 2 15 3 2 6 ಪ್ಲಸ್ 1 7 ಎಷ್ಟು? 75. 5 ಪ್ಲಸ್ 75 ಎಷ್ಟಾಯ್ತು? 80. ಸಮಾಂತರ ಶ್ರೇಣಿ ಎಷ್ಟನೇ ಪದ ಇದು? a 26 is equal to 80.